ಪಾಪ ವಾರಸ್ದಾರ ಬರ್ತಾನೆ ಅಂತ ತುಂಬಾ ಆಸೆ ಇಟ್ಕೊಂಡಿದ್ದಾರೆ. ಆದ್ರೆ ಇವ್ರು ಆಸೆ ಪಟ್ಟಷ್ಟು ಹೊತ್ತು ಕೂಡ ಆ ಮಗು ಉಳಿಯೋದಿಲ್ಲ. ಅಮ್ಮ, ಇನ್ನೊಂದ್ ಸ್ವಲ್ಪ ಹಾಕಿ. ವೈದೇಹಿ, ಯಾವ ಕುಟುಂಬಕ್ಕೋಸ್ಕರ ನನ್ ಪ್ರತಿ ಹೆಜ್ಜೆಗೂ ಅಡ್ಡ ಬಂದ್ಯೋ ಆ ಕುಟುಂಬದವ್ರ ಕೈಯಿಂದನೇ ನಿನ್ನ ಮೇಲಕ್ಕೆ ಕಳಿಸ್ತಾ ಇದ್ದೀನಿ. ಪ್ರಯಾಣಕ್ಕೆ ಸಿದ್ಧವಾಗಿರೋ. ವೈದೇಹಿ, ಅಮ್ಮ ವೈದೇಹಿ, ಬಾ ವೈದೇಹಿ. ಎಲ್ರಕ್ಕಿಂತ ಹೆಚ್ಚಾಗಿ ನಾನೇ ನಿನ್ಗೋಸ್ಕರ ಕಾಯ್ತಾ ಇದ್ದೀನಿ. ಮೊನ್ನೆವರೆಗೂ ಮನೆಯಿಂದ ಆಚೆ ಹಾಕೋ ಕಾಯ್ತಾ ಇದ್ರು. ಈಗ ಇವರು ಅವಳನ್ನ ಮಹಾರಾಣಿ ಥರ ನೋಡ್ಕೊತಾ ಇದ್ದಾರೆ. ನಿನಗೆ ಹಾಗನ್ಸ್ತಿದ್ಯಾ? ನನಗೆ ಮಾತ್ರ ಮನೆಯವರೆಲ್ಲ ಸೇರಿಕೊಂಡು ಹೊಟ್ಟೆಲಿರೋ ಮಗುನ ಬೇಗ ವೆಲ್ಕಮ್ ಮಾಡಬೇಕು ಅಂತ ನಿಂತಿದ್ದಾರೆ ಅನಿಸ್ತಿದೆ. ಬಾಯ್ ಮುಚ್ಕೊಂಡು ಸ್ವಲ್ಪ ಸುಮ್ಮನಿರು. ನೀನು ಬಾಯ್ ಹಾಕಿದ್ರೆ ಎಲ್ಲ ಹಾಳಾಗತ್ತೆ. ಬಾ ವೈದೇಹಿ, ಬಾ. ನಿನಗೆ ಕಾಯ್ತಾ ಇದ್ವಿ ನಾವು, ಯಾವಾಗ ಬರ್ತೀಯಾ ಅಂತ. ಯಾಕಕ್ಕ, ನನಗೋಸ್ಕರ ಎಲ್ರೂ ಯಾಕೆ ಕಾಯ್ತಾ ಇದ್ರಿ? ಯಾಕಂದ್ರೆ ನೀನ್ ಈ ಮನೆಗೆ ಸೊಸೆ ಮಾತ್ರ ಅಲ್ಲ, ಈ ಮನೆಯವ್ರ ಪಾಲಿಗೆ ದೇವತೆ. ನಮ್ ವಂಶನ ಮುಂದಕ್ಕೆ ತಗೊಂಡು ಹೋಗ್ತಿರೋಂಥ ದೇವತೆ ನೀನು. ನಿನಿಗೋಸ್ಕರ ಕಾಯೋದ್ ಮಾತ್ರ ಅಲ್ಲ, ನೀನ್ ಜಪ ಮಾಡಿದ್ರೂ ತಪ್ಪಿಲ್ಲ. ಈ ಮನೆಯವ್ರಿಗೆ ಏನಾದ್ರೂ ಬೇಕು ಅಂದ್ರೆ ಎಲ್ಲ ನಿಂದಾದ್ಮೇಲೆ. ದೇವಸ್ಥಾನದಲ್ಲಿ ದೇವ್ರು ಹೇಗೋ, ಮನೆಯಲ್ಲಿ ಈ ವೈದೇಹಿ ಕೂಡ ಹಾಗೆ. ಅಷ್ಟೇ ಅಲ್ವಾ ಅತ್ತೆ? ಅಷ್ಟೇ, ಕರೆಕ್ಟಾಗಿ ಹೇಳ್ದೆ. ಇನ್ಮೇಲಿಂದ ನನ್ನ ಸೊಸೆ ಎಲ್ಲದರಲ್ಲೂ ಸ್ಪೆಷಲ್ಲೇ. ಏನತ್ತೆ ಸ್ಪೆಷಲ್ಲು? ಎಲ್ರೂ ಸೇರಿ ನನ್ನ ದೂರ ಮಾಡ್ತಿದ್ದೀರಾ? ಆ ಥರ ಏನು ಇಲ್ಲ ವೈದೇಹಿ, ನಿನ್ ಮೇಲಿರೋ ಪ್ರೀತಿಗೆ ಹೀಗೆ ಮಾಡ್ತಾ ಇದೀವಿ. ನೀನೇನ್ ಸಾಮಾನ್ಯದವಳ ಹೇಳು? ವಂಶ ಕಂಟಿದ ಶಾಪನ್ನ ಹೋಗ್ಸಿದ್ಯಾ, ವಾರಸ್ದಾರನ್ ಕೊಡ್ತಿದ್ಯಾ. ನಿನ್ನಂತ ಸೊಸೆ ಯಾರಿಗಾದ್ರೂ ಸಿಗ್ಬೇಕು ಅಂದ್ರೆ ಎಷ್ಟು ಅದೃಷ್ಟ ಮಾಡಿರ್ಬೇಕು ಗೊತ್ತಾ? ಎಷ್ಟು ಓವರ್ ಆ್ಯಕ್ಟಿಂಗ್ ಮಾಡ್ತೀಯ ಊರ್ಮಿಳ. ಒಂದು ವೇಳೆ ಚಂಚಲ ಸಿಗಾಕೊಂಡು ನಿನ್ನ ಹೆಸರು ಹೇಳಿದ್ರು ಯಾರೂ ನಂಬಲ್ಲ. ಅಷ್ಟು ಚೆನ್ನಾಗಿ ಫೂಲ್ ಮಾಡ್ತಾ ಇದೆಯಾ. ಅಲ್ಲ, ಇಂದು ಎಲ್ಲರೂ ಸೇರಿ ವೈದೇಹಿನ ದೇವತೆ ಮಾಡಿಬಿಟ್ಟು ನನ್ನಿಂದ ದೂರ ಮಾಡ್ತಾ ಇದ್ದೀರಾ? ನಮ್ಮೆಲ್ರಿಗಿಂತ ಮೊದಲು ನಿನಗೆ ದೇವತೆ ದೇವಾಂಶ್. ಈ ದೇವತೆ ಹಿಂದೆ ಬಿದ್ದಿದ್ದು ನೀನೇ ತಾನೇ? ಹೌದು, ದೇವತೆನೆ. ಅದಕ್ಕೆ ದೇವ್ರಿರೋ ಜಾಗಕ್ಕೆ ಇವಳನ್ನ ನಾನು ಕಳಿಸ್ತಾ ಇದ್ದೀನಿ. ಇದಂತೂ ನಿಜಾನೇ. ಇಂದು ನಿಮ್ಗೆ ಇವಾಗ ದೇವತೆಯಾಗಿ ಕಾಣಿಸ್ತಿದ್ದಾಳೆ, ಆದ್ರೆ ನನ್ನ ದೃಷ್ಟಿಲಿ ಯಾವಾಗ್ಲೂ ದೇವತೆನೆ. ಸುಮ್ಮನೆ ಇರು ಬಾವ, ನೀನು ಕೂಡ ಎಲ್ರ ಜೊತೆ ಸೇರಿ ಹಾಗೆ ಆಡ್ತಾ ಇದ್ಯಾ. ಅತ್ತೆ, ಊಟ ಮಾಡೋಣ ಬನ್ನಿ, ಬಡಿಸ್ತೀನಿ. ನೀನ್ ಬಡ್ಸೋದಾ? ಈ ಮನೆಗ್ ಲಕ್ಷ್ಮಿ ಆದ ನಿನಗ್ ಮೊದ್ಲು ನೈವೇದ್ಯ ಇಡ್ಬೇಕು. ಅತ್ತೆ, ಏನಿದು ಮತ್ತೆ ದೇವತೆ ಅದು ಇದು ಅಂತ? ಮಾವ, ನೀವಾದ್ರೂ ಹೇಳಿ. ಮಾಡ್ತಿರೋದು ಒಳ್ಳೆ ಕೆಲಸ ಆಗಿರುವಾಗ ಯಾಕೆ ಬೇಡ ಅನ್ಬೇಕಮ್ಮ? ಇವತ್ತಿಂದ ಮನೆಯಲ್ಲಿ ನಿನ್ನೆಲ್ಲರೂ ಹಾಗೆ ನೋಡ್ತಾರೆ. ಮನೆ ಹಿರಿಯನಾಗಿ ನಾನ್ ತಗೊಂಡಿರೋ ನಿರ್ಧಾರ ಇದು. ನಿನ್ನ ದೂರ ಮಾಡೋಕೆ ಸಾಧ್ಯನೇ ಇಲ್ಲ. ಹುಷಾರಾಗಿ ನೋಡ್ಕೋಬೇಕು. ನಿಮ್ಮ ಮಾವ ಹೇಳಿದ್ ಕೇಳಿಸ್ಕೊಂಡ್ಯಲ್ಲ? ಇನ್ಮೇಲೆ ನಾವ್ ಏನೇ ಹೇಳಿದ್ರು ಆಗಲ್ಲ ಅನ್ಬಾರ್ದು. ಇನ್ಮೇಲಿಂದ ಮೊದಲು ನಿನ್ನ ಊಟ, ನಿಂದಾದ್ಮೇಲೆನೆ ನಾವೆಲ್ಲರೂ ಊಟ ಮಾಡ್ತೀವಿ.
ತಿನ್ನು. ನೀನ್ ತಿಂತಾ ಇರೋ ಊಟಕ್ಕೆ ನಿಮ್ಮತ್ತೆ ಕೈಯಿಂದನೇ ವಿಷ ಹಾಕ್ಸಿದೀನಿ. ಗೊತ್ತಿಲ್ದೆ ಅವಳು ಸಂತೋಷವಾಗಿ ವಿಷ ಕಲ್ಸಿದಾಳೆ. ನೀನು ಸಂತೋಷವಾಗಿ ತಿನ್ನು. ಬೇಡ ಅತ್ತೆ. ಯಾಕಮ್ಮ? ನಾವ್ ತಿನ್ಸಿದ್ರೆ ಯಾಕೆ ತಿಂತಾಳೆ ಅತ್ತೆ? ದೇವಾಂಶೆ ತಿನ್ಸ್ಬೇಕು ಅನ್ಸತ್ತೆ. ಹೌದಲ್ವಾ ವೈದೇಹಿ? ಪ್ರೀತಿಗಿಷ್ಟು ಬೆಂಕಿ ಹಾಕ. ಯಾರೋ ಒಬ್ರು ತಿನ್ಸಿ ಸಾಯ್ರಿ. ಅದೇ ನಿನ್ನ ಆಸೆ ಆಗಿದ್ರೆ ಅದನ್ನ ಯಾರು ಬೇಡ ಅಂತಾರೆ ಹೇಳು? ದೇವಾ, ತಿನ್ಸು. ಅದ್ ಹಾಗಲ್ಲ ಅಜ್ಜಿ. ಮತ್ತೆ ಏನಾಯ್ತು? ಇದು ನಿನಿಗೋಸ್ಕರ ಅಲ್ಲ ವೈದೇಹಿ, ನಿನ್ ಹೊಟ್ಟೆಲ್ ಬೆಳಿತಿರೋ ಮಗುಗೋಸ್ಕರ. ಅಜ್ಜಿ ನಿನಗೆ ಸ್ಪೆಷಲ್ ಆಗಿ ಮಾಡಿಸಿದ್ದಾರೆ. ಬೇಡ ಅಂದ್ರೆ ಹೇಗೆ? ತಿನ್ನು ವೈದೇಹಿ. ನೀನಿದನ್ ತಿಂದ್ರೆ ಅಲ್ವಾ ನೀನ್ ಹೊಟ್ಟೆಲಿರೋ ಮಗು ಸಾಯೋದು. ತಿನ್ನು ವೈದೇಹಿ. ಹೊಟ್ಟೆಲಿರೋ ಮಗುಗೆ ಒಳ್ಳೇದಾಗಿರೋದು ಯಾವುದು ಬೇಡ ಅನ್ಬಾರ್ದು. ತಿನ್ನು. ನೀನೇ ತಿಂತ್ಯಾ? ನೀನೇ ತಿಂತ್ಯಾ? ಸರಿ ತಿನ್ನು. ಒಟ್ನಲ್ಲಿ ಇದು ನಿನ್ ಮಗುಗ್ ಸೇರ್ಬೇಕು. ಅದು ಚೆನ್ನಾಗಿ ಬೆಳಿಬೇಕು. ಎಲ್ಲಿಗೆ ಹೋಗ್ತಿದ್ಯಾ ವೈದೇಹಿ? ನಾನ್ ನೆಮ್ಮದಿಯಾಗಿರ್ಬೇಕು ಅಂದ್ರೆ, ನನ್ ಮಗು ಚೆನ್ನಾಗಿರ್ಬೇಕು ಅಂದ್ರೆ ಇದನ್ನ ತಿನ್ಬೇಕಾಗಿರೋದು ನಾನಲ್ಲ ಅತ್ತೆ. ನಿನ್ ಮಗು ಚೆನ್ನಾಗಿರ್ಬೇಕು ಅಂದ್ರೆ ನೀನ್ ತಿನ್ಬೇಕಲ್ವಾ? ಬೇರೆ ಯಾರೋ ತಿಂದ್ರೆ ಹೇಗೆ? ನಾವ್ ತಿಂದ್ರೆ ನಮ್ ಹೊಟ್ಟೆ ತುಂಬತ್ತೆ ಅಕ್ಕ. ಅದೇ ನಾವು ನೆಮ್ಮದಿಯಿಂದ ಇರ್ಬೇಕು ಅಂದ್ರೆ ಹಸುವಿರೋರು ಆ ಅನ್ನನ ತಿನ್ಬೇಕು. ಅವ್ರ ಆಶೀರ್ವಾದ ನಮಗಿರ್ಬೇಕು. ಅವಾಗ್ಲೇ ತಾಯಿ ಹೊಟ್ಟೆ ಚೆನ್ನಾಗಿರತ್ತೆ. ಪ್ಲಾನ್ ಎಲ್ಲ ಹಾಳಾಗ್ತಾ ಇದೆ. ಕೊಟ್ಟಿದ್ದನ್ನ ಬಾಯಿ ಮುಚ್ಕೊಂಡು ತಿನ್ನೋದ್ ಬಿಟ್ಟು ಏನೇನೋ ಮಾತಾಡ್ತಾ ಇದ್ದಾಳಲ್ಲ. ಅದಕ್ಕೆ ಉಳ್ದಿರೋ ವಿಷಯಗಳಲ್ಲಿ ನೀವ್ ಹೇಳ್ದ ಹಾಗೆ ಮಾಡ್ತೀನಿ. ಆದ್ರೆ ಊಟದ ವಿಷಯದಲ್ಲಿ ಮಾತ್ರ ನಾನ್ ಹೇಳ್ದ ಹಾಗೆ ಮಾಡೋಕ್ ಬಿಡಿ. ದಿನದ ಮೊದಲನೇ ತುತ್ತನ್ನ ನಮಗೋಸ್ಕರ ಕೆಲಸ ಮಾಡೋರ್ಗೆ, ನಮಗೋಸ್ಕರ ಕಷ್ಟಪಡೋರ್ಗೋಸ್ಕರ ಕೊಡೋಣ. ಅವ್ರ ಆಶೀರ್ವಾದನೇ ನನ್ನ ಮಗುಗೆ ಶ್ರೀರಾಮ ರಕ್ಷೆ. ಇವಳು ಒಳ್ಳೆತನನೇ ಇವಳು ಮಗುನ ಕಾಪಾಡುತ್ತೆ ಊರ್ಮಿಳಾ. ಸ್ವಲ್ಪ ವಿಷ ಹಾಕಿದ್ರೆ ಮಗು ಮಾತ್ರ ಸಾಯ್ತಾ ಇತ್ತು. ಆದ್ರೆ ಇವಳು ಮೇಲ್ ಕಳಿಸ್ಬೇಕು ಅಂತ ಇಡೀ ವಿಷನೇ ಹಾಕಿದ್ದೀನಿ. ಈಗ ಇವಳು ಯಾರಿಗೆ ತಿನ್ನಿಸ್ತಾಳೋ, ಯಾರು ಸಾಯ್ತಾರೋ. ಈ ಕುಟುಂಬಕ್ಕೆ ನಿನ್ನಿಂದ ಒಳ್ಳೇದಾಗಿರೋದ್ರಿಂದ ನಿನ್ನ ದೇವತೆ ಅಂತ ಕರೆದಿರೋದು. ನಿಜವಾಗ್ಲೂ ನೀನು ದೇವತೆ ಥರನೇ ಯೋಚಿಸ್ತಾ ಇದೀಯಾ? ನಿನ್ನಿಷ್ಟ ಬಂದಂಗೆ ಮಾಡು. ಯಾರಿಗೆ ಕೊಡಬೇಕು ಅನ್ಸುತ್ತೋ ಅವ್ರಿಗೆ ಕೊಡು. ನಿನ್ನಿಷ್ಟದ ಹಾಗೆ ಮಾಡಮ್ಮ. ಯಾಕೋ ಪರಿಸ್ಥಿತಿ ಚೆನ್ನಾಗಿಲ್ಲ. ನಿಧಾನಕ್ಕೆ ಇಲ್ಲಿಂದ ಜಾರ್ಕೋಬೇಕು. ಅಜ್ಜಿ, ತಗೊಳ್ಳಿ ಅಜ್ಜಿ. ತಗೊಳ್ಳಿ ಅಜ್ಜಿ. ನನಗೆ ಯಾಕಮ್ಮ?
ಈ ವಯಸ್ಸಲ್ಲೂ ಕೂಡ ನಮಗೋಸ್ಕರ ಕಷ್ಟಪಡ್ತಾ ಇದ್ದೀರಾ. ನಮ್ಮ ಸಂಸಾರದ ಮೇಲೆ ಇಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ದೀರಾ. ನಿಮಗಿಂತ ಅರ್ಹತೆ ಇರೋರು ಇನ್ಯಾರು ಇರ್ತಾರೆ ಹೇಳಿ? ತಿನ್ನಿ ಅಜ್ಜಿ. ಅವಳು ಬೆರೆಸಿದ ವಿಷಯ ಅವಳೇ ತಿನ್ಬೋದು ಅಂತ ಚಂಚಲ ಖಂಡಿತ ಅನ್ಕೊಂಡ್ರಲ್ಲ. ಇದನ್ ಚಂಚಲಂಗ್ ಕೊಡ್ತೀನಿ ಅಂತ ಅಂದಿದ್ದಕ್ಕೆ ನಾವು ಉಳ್ಕೊಂಡ್ವಿ. ಇಲ್ಲ ಅಂದಿದ್ರೆ ನಮ್ಮಿಬ್ರು ಕತೆ ಅಷ್ಟೇ. ಸದ್ಯ ಉಳ್ಕೊಂಡ್ವಿ. ಇದನ್ನ ಸ್ವೀಕರಿಸಿ ನನ್ನ ಹೊಟ್ಟೆಲಿರೋ ಮಗು ಚೆನ್ನಾಗಿರ್ಬೇಕು ಅಂತ ಆಶೀರ್ವಾದ ಮಾಡಿ ಅಜ್ಜಿ. ಏನ್ ನೋಡ್ತಿದ್ಯಮ್ಮ? ತಿನ್ನು. ನೋಡ್ತಾ ನಿಂತ್ಬಿಟ್ಟಿಯಲ್ಲ. ನೀನ್ ತಿನ್ಲಿಲ್ಲ ಅಂದ್ರೆ ಮನೇಲಿ ಯಾರೂ ತಿನ್ನಲ್ಲ. ವಿಷ ಬೆರೆಸಿದೆ ಅಂತ ಗೊತ್ತಿದ್ರು ಹೇಗೆ ತಿಂತಾಳೆ? ವಿಷ ಇದೆ ಅನ್ನೋ ವಿಷಯ ಹೇಳ್ಬಿಟ್ರೆ, ನಮ್ಮಿಬ್ರನ್ನು ಇವಳು ಬಿಟ್ಕೊಟ್ರೆ? ನೀನೊಂದ್ ಸ್ವಲ್ಪ ಬಾಯಿ ಮುಚ್ಕೊಂಡಿರು, ಏನು ಮಾತಾಡ್ಬೇಡ. ಸರಿ, ನಾನು ಆಚೆ ಹೋಗಿ ತಿಂತೀನಿ. ಹೊರಗೆ ಯಾಕೆ? ಇಲ್ಲೇ ತಿನ್ನು. ನಾವಿಷ್ಟು ಜನ ತಿನ್ನು ಅಂತ ಹೇಳ್ತಿದೀವಲ್ಲ, ಸುಮ್ನೆ ತಿನ್ನು. ಬೇಡ ಬೇಡ, ನಾನು ಈ ಊಟ ಮಾಡೋದಿಲ್ಲ. ಯಾಕೆ ಬೇಡ ಅಂತ ಇದೀಯಾ? ಹಸಿವಿಲ್ಲ ಅನ್ಕೊಳ್ಳೋಣ ಅಂದ್ರೆ ನೀನೇನು ಊಟನೇ ಮಾಡಿಲ್ಲ. ಇದು ಊಟದ ಸಮಯನೇ ತಾನೇ? ಬೇಡ ಅಂದೆ ತಾನೆ. ಯಾಕಿಷ್ಟು ಬಲವಂತ ಮಾಡ್ತಿದ್ದೀರಾ? ನಾನು ತಿನ್ನಲ್ಲ. ಎಷ್ಟು ಕೊಬ್ಬು ನಿನಗೆ! ನಮ್ಮ ವಂಶದ ಮೇಲೆ ಅಭಿಮಾನ ಇದೆ. ನಮಗೋಸ್ಕರ ಏನೆಲ್ಲ ಮಾಡ್ತೀಯ ಅಂತ ಅನ್ಕೊಂಡು ಮನೇಲಿ ಇಟ್ಕೊಂಡ್ರೆ, ಈಗ ನನ್ನ ಮೊಮ್ಮಗಳ ಹೊಟ್ಟೆಲಿ ಮಗುಗ್ ಒಳ್ಳೇದಾಗ್ಲಿ ಅಂತ ಇಟ್ಟಿರೋ ಊಟನ ಬೇಡ ಅಂದು ಯಾಕೆ ಹೀಗೆ ಮಾಡ್ತಿದ್ಯಾ? ಅಷ್ಟಕ್ಕೂ ಯಾಕೆ ಬೇಡ ಅಂತಿದ್ಯಾ? ಏನೋ ಕಾರಣ ಇದೆ, ಅದೇನು ಅಂತ ಹೇಳು. ಇಲ್ಲ ಅಂದ್ರೆ ಸುಮ್ನೆ ತಿನ್ನು. ಬೇಡ ಅಂತ ತಿಂದೆ ಹೋದ್ಯೋ ನನ್ನ ಪ್ರಾಣ ತೆಗೆದ್ರು ಸರಿ, ನಾನು ಈ ಊಟ ಮಾಡೋದಿಲ್ಲ. ಯಾಕಂದ್ರೆ ಅದನ್ನ ತಿಂದ್ರೂ ಕೂಡ ಹೋಗೋದ್ ಪ್ರಾಣನೇ. ಅದ್ರಲ್ಲಿ ಏನ್ ವಿಷ ಹಾಕಿದಾರೋ ಏನೋ. ಏನ್ ಮಾತಾಡ್ತಾ ಇದ್ಯಾ? ಅದ್ರಲ್ಲಿ ಯಾಕೆ ವಿಷ ಬೆರೆಸ್ತಾರೆ? ಯಾರು ಬೆರೆಸ್ತಾರೆ? ಯಾರೋ ಪಾಯಸದಲ್ಲಿ ಹಾಕಿದ್ರಲ್ಲ, ಇದ್ರಲ್ಲಿ ಹಾಕಿಲ್ಲ ಅಂತ ಗ್ಯಾರಂಟಿ ಏನು? ಆ ಕೆಲಸದವಳನ್ನ ಓಡಿಸ್ಬಿಟ್ವಲ್ಲ, ಇನ್ಯಾರಿದ್ದಾರೆ? ಏನೋ ನನ್ನ ಅನುಮಾನ ನನ್ಗೆ. ನಾನ್ ಮಾತ್ರ ಈ ಊಟ ಮಾಡಲ್ಲ. ಇವಳೇನು ಮುಚ್ಚಿಡ್ತಾ ಇದ್ದಾಳೆ ಅತ್ತೆ. ಏಯ್, ನಿಂತ್ಕೋ. ಅಯ್ಯೋ, ಚಂಚಲ, ನೀನಾ? ಅಂದ್ರೆ ನಿನಗಿನ್ನೂ ನಮ್ ಕುಟುಂಬದ ಮೇಲಿರೋ ದ್ವೇಷ ಕಡಿಮೆ ಆಗಿಲ್ಲ ಅಂತ ಆಯ್ತು. ಮತ್ತೆ ದ್ವೇಷ ಸಾಧಿಸೋಕೆ ವೇಷ ಹಾಕೊಂಡು ಮನೆ ಒಳಗ್ ಬಂದಿದ್ಯಾ? ಹಾಗಾದ್ರೆ ಪಾಯಸದಲ್ಲಿ ವಿಷ ಬೆರೆಸಿದ್ದು ಕೆಲಸದವಳಲ್ಲ, ನೀನೇ ಅಲ್ವಾ? ಹೇಳೋ. ಬರೀ ಪಾಯಸದಲ್ಲಿ ಅಷ್ಟೇ ಅಲ್ಲ ಅತ್ತೆ, ಈ ಅನ್ನದಲ್ಲೂ ಕೂಡ ವಿಷ ಬೆರೆಸಿದಾಳೆ. ಅದಕ್ಕೆ ತಿನ್ನೋದಕ್ಕೆ ಹೆದರ್ಕೋತಾ ಇರೋದು. ನಿನಗೆ ನಾವ್ ಏನ್ ಅನ್ಯಾಯ ಮಾಡಿದೀವಿ? ದ್ವೇಷ ತುಂಬಿರೋ ಹಾವು ತರ ಯಾಕೆ ನಮ್ ಹಿಂದೆನೆ ಬರ್ತಾ ಇದ್ಯಾ? ಈಗಷ್ಟೇ ಶಾಪ ಎಲ್ಲ ಪರಿಹಾರ ಮಾಡ್ಕೊಂಡು ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಿದ್ರೆ ಆ ಯೋಚನೆನೇ ಹಾಳು ಮಾಡೋಕ್ ಬಂದಿದ್ಯಾ? ಏನ್ ಮಾಡ್ತೀರಾ? ನನ್ನನ್ನ ಸಾಯಿಸಿದ್ರು ಸರಿ, ಪಿಶಾಚಿಯಾಗಿ ಬಂದು ಕಾಟ ಕೊಡ್ತೀನಿ ಹೊರತು ನಿಮ್ ಕುಟುಂಬದಲ್ಲಿ ಯಾರನ್ನೂ ಬದುಕೋಕ್ ಬಿಡೋದಿಲ್ಲ. ವಾರಸ್ತಾರ ಬರ್ತಾನೆ ಅಂತ ಆಸೆಯಿಂದ ಕಾಯ್ತಾ ಇದ್ದೀರಲ್ಲ, ಆ ವಾರಸ್ದಾರನ್ನ ಬದುಕೋಕೆ ಬಿಡೋದಿಲ್ಲ ನಾನು.
ಅದಕ್ಕೆ ನೀನ್ ಬದುಕಿದ್ರೆ ಅಲ್ವಾ? ಸಾಯಿಸು ದೇವಾಂಶ್. ತಿನ್ನಿ ಅಂದ್ರೆ ತಿಂದೆ ಏನ್ ಯೋಚಿಸ್ತಾ ಇದ್ದೀರಾ ಅಜ್ಜಿ? ಏನಾಯ್ತು? ತಿನ್ನು. ನಾನ್ ತಿನ್ನೋದ್ ಬಿಟ್ಟು ವಿಷ ಇದೆ ಅಂತ ಹೇಳಿದ್ರೆ ನಾನ್ ಚಂಚಲ ಅಂತ ಗೊತ್ತಾಗಿ ನನ್ನನ್ನ ಸಾಯಿಸಿದ್ರು ಸಾಯಿಸ್ಬೋದು. ಏನ್ ಮಾಡೋದು? ಅತ್ತೆ, ಮೋಸ್ಟ್ಲಿ ಈ ಅಜ್ಜಿಗೆ ತಿನ್ನೋಕೆ ಇಷ್ಟ ಇಲ್ಲ ಅನ್ಸುತ್ತೆ. ಬಲವಂತ ಮಾಡಿದ್ರೆ ದಾನ ಮಾಡಿದ ಫಲ ಬರಲ್ಲ ಅಲ್ವಾ? ಅಬ್ಬಾ, ಕೊನೆಗೂ ಮಾತಾಡ್ದಿಯಲ್ಲ ತಾಯಿ. ನಾವೇನ್ ಬಲವಂತ ಮಾಡ್ತಿಲ್ಲ ಊರ್ಮಿಳಾ, ಆದ್ರೆ ಅವಳಿಗೆ ಇಷ್ಟ ಇಲ್ಲ ಅಂತ ಅವಳೇನ್ ಹೇಳಿಲ್ವಲ್ಲ. ವೈದೇಹಿ ತೋರಿಸ್ತಿರೋ ಅಭಿಮಾನಕ್ಕೆ ಬಹುಶಃ ಅವಳಿಗೆ ಮಾತೇ ಬರ್ತಾ ಇಲ್ಲ ಅಂತ ಅನ್ಸುತ್ತೆ. ನಾವೇನೇನೋ ಊಹೆ ಮಾಡ್ಕೊಳ್ಬಾರ್ದು. ಕೊಟ್ಟು ಊಟನ ತಿರಸ್ಕಾರ ಮಾಡಿದ್ರೆ ಅದು ಮನೆಗೆ ಒಳ್ಳೇದಲ್ಲ. ತಿನ್ನಮ್ಮ. ನೀನೆಷ್ಟು ತಡ ಮಾಡ್ತೀಯೋ ಈ ತರ ಅನುಮಾನಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ತಿನ್ನು. ಬಿಡೋ ಹಾಗೆ ಕಾಣಿಸ್ತಾ ಇಲ್ಲ. ಇವ್ರ ಎದುರುಗಡೆ ತಿನ್ಬಿಟ್ಟು ಆಚೆ ಹೋಗಿ ಅದನ್ನ ಉಗಿದ್ರಾಯ್ತು. ಆಗ ನನ್ಗೇನು ಆಗೋದಿಲ್ಲ. ಏನು ಹೇಳು, ವಿಷ ಇದೆ ಅಂತ ಗೊತ್ತಿದ್ರು ತಿಂತಾ ಇದ್ದಾಳಲ್ಲ. ಅವಳು ಮನ್ಸಲ್ಲಿರೋ ವಿಷಕ್ಕೆ ಹೋಲಿಸಿದ್ರೆ ಈ ವಿಷ ಏನೂ ಅಲ್ಲ ಬಿಡು. ಇವಳು ಪ್ರಾಣ ತೆಕ್ಕೊಳ್ಳೋಷ್ಟು ಹುಚ್ಚಿ ಏನಲ್ಲ. ಏನಾದರೂ ಪ್ಲ್ಯಾನ್ ಮಾಡಿರ್ತಾಳೆ. ಯಾವುದಕ್ಕೂ ನೀನು ಹಾಸ್ಪಿಟಲ್ ಕರ್ಕೊಂಡು ಹೋಗೋಕ್ಕೆ ರೆಡಿಯಾಗಿರು. ನಿಂತ್ಕೋ. ನಾನೀಗ ಆಚೆ ಹೋಗಿ ಇದನ್ನ ಉಗಿಯೋಣ ಅನ್ಕೊಂಡಿದ್ರೆ ಇವ್ರು ನೋಡಿದ್ರೆ ಮಾತಾಡ್ಸ್ಕೊಂಡ್ ನಿಂತಿದಾರಲ್ಲ. ನನ್ ಸಾಯೋವರೆಗೂ ಇವ್ರು ಬಿಡಲ್ಲ ಅನ್ಸುತ್ತೆ. ಏನಮ್ಮ? ನನ್ ಮೊಮ್ಮಗಳು ಹೊಟ್ಟೆಲಿರೋ ಮಗು ಚೆನ್ನಾಗಿರ್ಬೇಕು ಅಂತ ನೀನು ಮನಸಾರೆ ಆಶೀರ್ವಾದ ಮಾಡು. ತಾಯಿ ಮಗು ಚೆನ್ನಾಗಿರ್ಬೇಕಮ್ಮ. ಅಯ್ಯಯ್ಯೋ, ನಾನ್ ಹಾಕಿದ ವಿಷ ನಾನೇ ತಿನ್ಬೇಕಾಯ್ತಲ್ಲ. ಅಯ್ಯೋ ದೇವ್ರೇ, ಏನ್ ಮಾಡ್ಲಪ್ಪ ದೇವ್ರೆ? ಏನ್ ಮಾಡಿದ್ರು ಆಚೆ ಬರ್ತಿಲ್ವಲ್ಲ. ಹಾ, ಈ ಸೋಪ್ ನೀರು ಕುಡಿದ್ರೆ ಹೊಟ್ಟೆಲಿರೋದೆಲ್ಲ ಆಚೆ ಬರುತ್ತೆ. ಕೂತ್ಕೊಳ್ಳಮ್ಮ. ಎಲ್ರೂ ಕೂತ್ಕೊಳ್ಳಿಯತ್ತೆ. ಇವತ್ತು ನಿಮ್ಮೆಲ್ರಿಗೂ ನನ್ನ ಕೈಯಾರೆ ಬಡಿಸ್ಬೇಕು ಅನಿಸ್ತಿದೆ. ಅಂಥ ಆಸೆ ಏನಾದ್ರೂ ಇದ್ರೆ ಮಗು ಹುಟ್ಟೋವರೆಗೂ ಮರೆತು ಬಿಡು. ಅಲ್ಲಿವರೆಗೂ ಪೂಜೆಗೆ ಹೂ ಬಿಡಿಸಕ್ಕೂ ನಿನ್ನ ಬಿಡಲ್ಲ. ಹೌದು, ಆ ಹೆಂಗ್ಸೆಲ್ಲೋದ್ಲು? ಆಚೆ ಇರ್ಬೇಕು ಅತ್ತೆ. ಅವಳ ಆಶೀರ್ವಾದ ಜೊತೆಗೆ ಅವಳ ಕೈಯಾರೆ ಊಟ ಬಡಿಸಿದ್ರೆ ಇನ್ನೂ ಒಳ್ಳೇದಾಗತ್ತೆ. ರಂಗ, ಆ ಅಜ್ಜಿನ ಕರ್ಕೊಂಡ್ ಬಾ. ಸರಿ ಅಮ್ಮವ್ರೆ. ಬದುಕಿದಳೋ ಸತ್ತಿದಳೋ, ಅವಳಿಗೆ ಏನಾಗಿದೆಯೋ ಏನೋ. ಏನಾದ್ರೂ ಆಗ್ಲಿ ಅವಳ ಪ್ಲಾನ್ ಅವಳಿಗೆ ಇರುತ್ತೆ. ನೀನೇನು ಮಾತಾಡ್ಬೇಡ. ಏ ಮುದುಕಿ ಇರೋ, ಏನ್ ಮಾಡ್ತಾ ಇದೀಯಾ?